ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಒಂದು ಅನುಕೂಲವಾಗುವಂತಹ ಒಂದು ಲೇಹದ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ಮಕ್ಕಳ ಬುದ್ಧಿಶಕ್ತಿಗೆ ಇರಬಹುದು ಅಥವಾ ಅವರ ಮೂಳೆಗಳ ಬೆಳವಣಿಗೆಗೆ ಇರಬಹುದು, ಎಲ್ಲದಕ್ಕೂ ಸಂಪೂರ್ಣವಾಗಿ ಅವರ ಸರ್ವತೋಮುಖ ಬೆಳವಣಿಗೆ ಬೇಕಾಗುವ ಒಂದು ಲೇಹದ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ತೋಟಕ್ಕೆ ಹೋಗ್ತಾ ಇದ್ದೇನೆ. ಫ್ರೆಶ್ ಆಗಿರುವ ಒಂದೆಲಗದ ಎಲೆಗಳಿದೆ, ಅದನ್ನೆಲ್ಲ ಕಿತ್ತು ತಂದು ಈ ಲೇಹವನ್ನ ಮಾಡ್ತಾ ಇದ್ದೇನೆ. ತೋಟದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಒಂದೆಲಗ ಕಾಣಿಸ್ತದೆ, ತುಂಬಾನೇ ಹಚ್ಚ ಹಸಿರಿನಿಂದ ಸೊಂಪಾಗಿ ಬೆಳೆದಿದೆ. ಎಲ್ಲವನ್ನ ಕಿತ್ತು ತಗೊಂಡು ಹೋಗಿ ಒಂದು ಆರೋಗ್ಯಕರವಾದ ಲೇಹದ ರೆಸಿಪಿಯನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬ್ರಾಹ್ಮಿ ಅಂತಾನು ಕೂಡ ಹೇಳ್ತಾರೆ, ಇದಕ್ಕೆ ಒಂದೆಲಗ ಅಂತಾನು ಹೇಳ್ತಾರೆ. ನಮ್ಮೂರಲ್ಲಿ ಇದಕ್ಕೆ ಉರುಗದ ಎಲೆ ಅಂತ ಹೇಳ್ತೇವೆ. ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ನೀವು ಯಾವ ಹೆಸರಿನಿಂದ ಈ ಸೊಪ್ಪನ್ನ ಕರಿತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳ ಬುದ್ಧಿಶಕ್ತಿಗಂತೂ ತುಂಬಾನೇ ಒಳ್ಳೆಯದು, ಹಾಗೆ ಅವರ ಮೂಳೆಯ ಬೆಳವಣಿಗೆಗೂ ಕೂಡ ಹೆಲ್ಪ್ ಆಗುವ ರೀತಿಯಲ್ಲಿ ಈ ಲೇಹವನ್ನ ರೆಡಿ ಮಾಡ್ತಾ ಇದ್ದೇನೆ. ಕೆಲವೊಂದು ಐಟಮ್ಗಳನ್ನ ಸೇರಿಸಿ ಒಂದೆಲಗದ ಲೇಹವನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಇದರ ಗಡ್ಡೆಯನ್ನು ಕೂಡ ಕಿತ್ತು ಉಪಯೋಗಿಸಬಹುದು, ಅದು ಕೂಡ ಒಳ್ಳೇದಂತ ಹೇಳ್ತಾರೆ. ಆದ್ರೆ ಗಡ್ಡೆಯನ್ನು ಕೀಳುವುದು ಸ್ವಲ್ಪ ಕಷ್ಟ, ತೊಳೆಯುವುದು ಕಷ್ಟ. ಹಾಗೆ ಗಡ್ಡೆಯನ್ನ ಕಿತ್ತಾಗ ಆ ಗಿಡ ನಶಿಸಿ ಹೋಗುವ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿ ನಾನು ಎಲೆಗಳನ್ನ ಮಾತ್ರ ಇಲ್ಲಿ ಬಳಸ್ತಾ ಇದ್ದೇನೆ. ಒಂದೆಲಗ ಎಲೆಗಳನ್ನೆಲ್ಲ ತಂದು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಒಂದ್ 2-3 ಬಾರಿ ಆದ್ರೂ ತೊಳಿಬೇಕಾಗ್ತದೆ. ಮಣ್ಣೆಲ್ಲ ಇರ್ತದೆ, ಮಳೆಗಾಲದಲ್ಲಿ ಇನ್ನು ಜಾಸ್ತಿ ಮಣ್ಣಿರ್ತದೆ. ಈಗ ಮಳೆಗಾಲ ಹೋದ ನಂತರವೂ ಕೂಡ ಸ್ವಲ್ಪ ಧೂಳೆಲ್ಲ ಇರ್ತದೆ. ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಇದನ್ನ ರುಬ್ಕೊಂಡಿದ್ದೇನೆ. 2-3 ಬಾರಿ ಇದನ್ನ ರುಬ್ಕೊಳ್ಬೇಕಾಗ್ತದೆ. ಸ್ವಲ್ಪ ಜಾಸ್ತಿನೇ ಸೊಪ್ಪನ್ನ ನಾನು ತಂದಿದ್ದೇನೆ. ಕಾರಣ ಇಷ್ಟೇ, ಸೊಪ್ಪು ಎಷ್ಟು ಜಾಸ್ತಿ ತಂದ್ರೂ ಕೂಡ ಅದು ನಂತರ ನಾವು ಲೇಹವನ್ನ ಮಾಡಿದಾಗ ಸ್ವಲ್ಪನೇ ಸ್ವಲ್ಪ ಆಗ್ತದೆ. ಹಾಗಾಗಿ ತುಂಬಾ ಟೈಮ್ ಕೂಡ ಬೇಕು ಒಂದೆಲಗ ಎಲೆಯನ್ನ ಕಿತ್ತು ತರ್ಲಿಕ್ಕೆ. ಜಾಸ್ತಿ ಎಲೆಯನ್ನ ತಂದಷ್ಟು ಜಾಸ್ತಿ ಲೇಹವನ್ನ ಮಾಡ್ಕೊಳ್ಬಹುದು. ಎಲ್ಲ ರುಬ್ಬಿ ಆಗಿದೆ. ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ಕೊಂಡಿದ್ದೇನೆ. ಈಗ ಇದಕ್ಕೆ ಬೆಲ್ಲವನ್ನ ಹಾಕ್ತಾ ಇದ್ದೇನೆ. ಸಾಧಾರಣ 1.5 ಇಂದ 2 ಕಪ್ ಆಗುವಷ್ಟು ಉರ್ಗದ ಪೇಸ್ಟ್ ರೆಡಿ ಆಗಿದೆ. ಅದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನ ಬಳಸ್ತಾ ಇದ್ದೇನೆ. ಹಾಗಾಗಿ ಇದನ್ನ ಮತ್ತೆ ಸೋಸಿ ಬಳಸುವ ಅಗತ್ಯ ಎಲ್ಲ ಇಲ್ಲ. ಇದರಲ್ಲಿ ಮಣ್ಣು ಕಲ್ಲು ಏನು ಇರುವುದಿಲ್ಲ. ಶುದ್ಧವಾದ ಬೆಲ್ಲವನ್ನ ಬಳಸಿದ್ದೇನೆ. ನಂತರ ಸ್ವಲ್ಪ ದ್ರಾಕ್ಷಿಯನ್ನ ಹಾಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವ ಖರ್ಜೂರವನ್ನ ಹಾಕೊಳ್ತಾ ಇದ್ದೇನೆ. ಇದರಲ್ಲಿಯೂ ಕೂಡ ಸಿಹಿ ಅಂಶ ಇರ್ತದೆ, ಹಾಗಾಗಿ ಬೆಲ್ಲವನ್ನ ಸ್ವಲ್ಪ ಕಡಿಮೆ ಹಾಕೊಂಡ್ರು ನಡೀತದೆ. ಮತ್ತೆ ಅದು ಮಗುಚುತ್ತಾ ಹೋದ ಹಾಗೆ ಕಡಿಮೆ ಆಗ್ತಾ ಹೋಗ್ತದೆ ಪ್ರಮಾಣ. ನೀರಿನ ಅಂಶ ಇದ್ದಾಗ ಸ್ವಲ್ಪ ಜಾಸ್ತಿ ಅಂತ ಕಾಣಿಸ್ತದೆ. ಸಿಹಿ ಸ್ವಲ್ಪ ಸರಿಯಾಗಿ ಹಾಕಬೇಕು, ಇಲ್ಲಾಂದ್ರೆ ಪಾಕ ಸರಿಯಾಗಿ ಬಂದಿಲ್ಲ ಅಂದ್ರೆ ಬೇಗ ಹಾಳಾಗ್ತದೆ ಜಾಸ್ತಿ ಪ್ರಮಾಣದಲ್ಲಿ ಮಾಡುವಾಗ. ಇಲ್ಲಾಂದ್ರೆ ಫ್ರಿಜ್ ಅಲ್ಲಿ ಇಟ್ಕೊಳ್ಬೇಕಾಗ್ತದೆ. ಪಾಕ ಸರಿಯಾಗಿ ಮಾಡಿ ಇಟ್ಕೊಂಡ್ರೆ ಹೊರಗಡೆ ಇಟ್ಟು ನಾವು ಬಳಸಬಹುದು. ಇದನ್ನ ಈ ರೀತಿ ಕಾಸ್ತಾ ಹೋಗ್ಬೇಕು. ಇದರ ಜೊತೆಗೆ ನಾನು ಕೆಲವೊಂದು ನಟ್ಸ್ ಗಳನ್ನು ಕೂಡ ಬಳಸ್ತಾ ಇದ್ದೇನೆ. ಸ್ವಲ್ಪ ಬಾದಾಮಿಯನ್ನ ಒಂದು ಪ್ಯಾನ್ ಅಲ್ಲಿ ಹಾಕಿ ಚೆನ್ನಾಗಿ ಗರಿ ಗರಿ ಆಗುವ ತನಕ ಹುರಿದು ತಗೊಳ್ತಾ ಇದ್ದೇನೆ. ನೋಡ್ಬೋದು, ಸರಿಯಾಗಿ ಗರಿ ಆಗಿದೆ. ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೇನೆ. ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹುರಿದಿಟ್ಟಿರುವ ಬಾದಾಮಿ, ಸ್ವಲ್ಪ ವಾಲ್ನಟ್ ಅನ್ನ ಹಾಕಿದ್ದೇನೆ. ನಂತರ ಸ್ವಲ್ಪ ಮನೆಯಲ್ಲೇ ಸುಟ್ಟಿರುವ ಗೇರು ಬೀಜವನ್ನ ಹಾಕಿದ್ದೇನೆ. ಇದು ಕೂಡ ಗರಿ ಗರಿ ಆಗಿದೆ. ಇಲ್ಲ ಅಂದ್ರೆ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಟು ತಣ್ಣಗೆ ಇರುವ ಗೋಡಂಬಿಯನ್ನ ಬಳಸಿ ಹಾಕೊಳ್ಬೇಕು. ಅವಾಗ ಪುಡಿಯನ್ನ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಇಲ್ಲ ಅಂದ್ರೆ ಎಣ್ಣೆ ಬಿಟ್ಟು ಬರ್ತದೆ. ನಂತರ 1-2 ಲವಂಗವನ್ನ ಹಾಕಿದ್ದೇನೆ. ಸ್ವಲ್ಪ ಬಿಡಿಸಿಟ್ಟಿರುವ ಏಲಕ್ಕಿ, ಸ್ವಲ್ಪ ಕಾಳ್ಮೆಣಸನ್ನ ಹಾಕಿದ್ದೇನೆ. ಲೇಹವನ್ನ ಮಾಡುವಾಗ ಇದೆಲ್ಲವನ್ನ ಹಾಕಿದಾಗ ಅದರ ಪರಿಮಳವೂ ಚೆನ್ನಾಗಿರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಸಾಧ್ಯವಾದಷ್ಟು ನುಣ್ಣಗೆ ಪುಡಿಯನ್ನ ಮಾಡ್ಕೊಳ್ಬೇಕು. ಈ ಪುಡಿಯನ್ನ ಫಸ್ಟಿಗೆ ಬಳಸುವುದು ಬೇಡ, ಕೊನೆಯಲ್ಲಿ ಹಾಕಿದ್ರೆ ಸಾಕಾಗ್ತದೆ. ಮತ್ತೆ ಇದನ್ನ ಮಗುಚುವ ಅಗತ್ಯ ಇಲ್ಲ. ಲೇಹವನ್ನ ಮಗುಚ್ತಾ ಹೋಗ್ಬೇಕು. ಮಗುಚುವಾಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕೊಳ್ಬೇಕು. ಆಗ ಲೇಹ ತುಂಬಾ ದಿವಸ ಇರ್ತದೆ. ತುಪ್ಪವು ಕೂಡ ಮಕ್ಕಳ ಬೆಳವಣಿಗೆಗೆ ತುಂಬಾನೇ ಹೆಲ್ಪ್ ಆಗ್ತದೆ. ಬುದ್ಧಿಶಕ್ತಿ ಇಂಪ್ರೂವ್ ಕೂಡ ತುಪ್ಪ ಬಹಳ ಒಳ್ಳೆಯದು. ಹಾಗಾಗಿ ಕಂಪಲ್ಸರಿಯಾಗಿ ಈ ಲೇಹಕ್ಕೆ ತುಪ್ಪವನ್ನ ಹಾಕೊಳ್ಳೇಬೇಕು. ನಾನಿಲ್ಲಿ ಒಂದು 5-6 ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕಿದ್ದೇನೆ. ಅಗತ್ಯ ಇದ್ರೆ ಮತ್ತೆ ಸ್ವಲ್ಪ ತುಪ್ಪವನ್ನ ಸೇರಿಸ್ಕೊಳ್ಬಹುದು. ಮನೆಯಲ್ಲೇ ಮಾಡಿದ ಶುದ್ಧವಾದ ಹಸುವಿನ ತುಪ್ಪವನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಚೆನ್ನಾಗಿ ಮಗುಚ್ತಾ ಹೋಗ್ಬೇಕು. ತುಂಬಾ ಟೈಮ್ ಬೇಕಾಗ್ತದೆ. ಅರ್ಧ ಗಂಟೆಗಿಂತ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಲೇಹ ಗಟ್ಟಿ ಆಗ್ತಾ ಬರ್ಲಿಕ್ಕೆ. ಒಂದು ಮುಚ್ಚಳವನ್ನ ಮುಚ್ಚಿಟ್ಕೊಂಡು ಮಗುಚ್ತಾ ಇದ್ದೇನೆ. ಕಾರಣ ಇಷ್ಟೇ, ಅದು ಸ್ವಲ್ಪ ಸೀರ್ತದೆ, ಕೈಗೆಲ್ಲ ಹಾರ್ತದೆ.
ಪಾಕ ಬರುವಾಗ. ಹಾಗಾಗಿ ಮುಚ್ಚಳವನ್ನ ಮುಚ್ಚಿಟ್ಕೊಂಡು ಮಧ್ಯ ಮಧ್ಯ ಮುಗಿಸ್ತಾ ಕಾಸ್ಕೊಳ್ತಾ ಹೋಗ್ತಾ ಇದ್ದೇನೆ. ಗಟ್ಟಿ ಆಗ್ತಾ ಬರ್ತಾ ಇದೆ, ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು. ಸರಿಯಾಗಿ ಮಗುಚಿ ಇಟ್ರೆ ತುಂಬಾ ದಿವಸಗಳ ತನಕ ಹಾಳಾಗೋದಿಲ್ಲ. ಈ ಟೈಮಲ್ಲಿ ಮತ್ತೊಮ್ಮೆ ಬೇಕಾದ್ರೆ ತುಪ್ಪವನ್ನ 1-2 ಚಮಚ ಆಗುವಷ್ಟು ಸೇರಿಸ್ಕೊಳ್ಬಹುದು. ಗಟ್ಟಿ ಆಗ್ತಾ ಬಂದಿದೆ. ಈಗ ಕೊನೆಯಲ್ಲಿ ಪುಡಿ ಮಾಡಿಟ್ಟಿರುವ ಎಲ್ಲ ಪುಡಿಯನ್ನ ಹಾಕೊಳ್ತಾ ಇದ್ದೇನೆ. ಬಾದಾಮಿ, ವಾಲ್ನಟ್, ಗೇರುಬೀಜ, ಏಲಕ್ಕಿ, ಕಾಳು ಮೆಣಸು, ಲವಂಗ ಇಷ್ಟನ್ನ ಬಳಸಿದ್ದೇನೆ. ನಿಮಗೆ ಬೇರೆ ಯಾವುದಾದ್ರೂ ಸೇರಿಸ್ಕೊಳ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿ ಸೇರಿಸ್ಕೊಳ್ಬಹುದು. ಹಾಕಿ ಚೆನ್ನಾಗಿ ಕಾಸ್ಕೊಳ್ಬೇಕು. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು. ಇದು ಇನ್ನು ಗಟ್ಟಿ ಆಗಿಲ್ಲ. ಇನ್ನು ಸ್ವಲ್ಪ ಪಾಕ ಬಂದಾಗ ತುಂಬಾ ದಿವಸಗಳ ತನಕ ಹಾಳಾಗೋದಿಲ್ಲ. ಚೆನ್ನಾಗಿ ಮುಗಿಸಿ ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇವತ್ತಿನ ಈ ಲೇಹದ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಗಟ್ಟಿ ಆಗ್ತಾ ಬಂದಿದೆ. ದ್ರಾಕ್ಷಿ ಕೂಡ ಉಬ್ಬಿ ಬರ್ತದೆ. ಈ ಟೈಮಲ್ಲಿ ಇನ್ನು ಸ್ವಲ್ಪ ಹೊತ್ತು ಮುಗಿಸಿದ್ರೆ ನಮ್ಮ ಲೇಹ ರೆಡಿ ಆಗ್ತದೆ. ಬಾಣಲೆಯ ಬಿಸಿಗೆ ಇನ್ನು ಸ್ವಲ್ಪ ಗಟ್ಟಿ ಆಗ್ತದೆ. ಇಷ್ಟು ಗಟ್ಟಿ ಆದ ನಂತರ ನಾನು ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟು, ತಣ್ಣಗಾದ ನಂತರ ಗಾಳಿ ಆಡದ ಗಾಜಿನ ಬಾಟಲಿಯಲ್ಲಿ ಹಾಕಿಟ್ಟು ಪ್ರತಿ ದಿವಸ ಬೆಳಿಗ್ಗೆ ಮಕ್ಕಳಿಗೆ ನೀಡ್ತಾ ಬಂದ್ರೆ ಅವರ ಸರ್ವತೋಮುಖ ಬೆಳವಣಿಗೆಗೆ ಈ ಲೇಹ ತುಂಬಾನೇ ಹೆಲ್ಪ್ ಆಗ್ತದೆ. ಎಕ್ಸಾಮ್ಗಳು ಹತ್ರ ಬರ್ತಾ ಇದೆ. ಖಂಡಿತ ನಿಮ್ಮ ಮಕ್ಕಳಿಗೂ ಈ ಲೇಹವನ್ನ ಮಾಡಿಕೊಡಿ. ಅವರು ಕೂಡ ಶಾಲೆಯಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದು ಉತ್ತೀರ್ಣ ಆಗ್ಲಿ. ಖಂಡಿತ ಮಾಡಿಕೊಡಿ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇನ್ನೊಂದು ರೆಸಿಪಿಯಲ್ಲಿ ಮೀಟ್ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.